ನಿಮ್ಮನ್ನ ಮಾತಾಡ್ತೀನಿ. ಮತ್ತೊಂದು ಅಪ್ಡೇಟ್ ಇದೆ. ಮೃತ ರಾಜಶೇಖರ ದೇಹ ಸಿಳಿದ್ದು 12mm ನ ಬುಲೆಟ್. ಪೋಸ್ಟ್ ಮಾರ್ಟಂ ವೇಳೆ 12mm ಬುಲೆಟ್ ಪತ್ತೆಯಾಗಿದೆ. ರಾಜಶೇಖರ್ ಕೊಲೆಗೆ ಕಾರಣವಾದ ಗುಂಡು ಯಾರದ್ದು, ಇದು ಯಾರ ಗನ್ನ ಬುಲೆಟ್ ಎಂದು ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಸತೀಶ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಅಂಗರಕ್ಷಕರ ಗನ್ಗಳು ಸೀಸ್ ಆಗಿದ್ದಾವೆ. 5 ಗನ್ಗಳನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ನಿಂದಲೇ ಫೈರಿಂಗ್ ಆಗಿರುವ ಸಾಧ್ಯತೆ ಇದೆ. ಸಾಕ್ಷ್ಯನ ಕಲೆ ಹಾಕಲು ಎಫ್ಎಸ್ಎಲ್ ತಂಡ ಈಗ ಮುಂದಾಗಿದೆ. ಮೃತ ರಾಜಶೇಖರ್ ದೇಹ ಸಿಳಿದ್ದು 12mm ಬುಲೆಟ್ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಪೋಸ್ಟ್ ಮಾರ್ಟಂ ವೇಳೆ 12mm ಬುಲೆಟ್ ಪತ್ತೆಯಾಗಿದೆ. ರಾಜಶೇಖರ್ ಕೊಲೆಗೆ ಕಾರಣವಾದ ಗುಂಡು ಯಾರದ್ದು, ಯಾರ ಗನ್ನಿಂದ ಆ ಬುಲೆಟ್ ಹೊಕ್ಕಿತು ರಾಜಶೇಖರ್ ಅವರ ದೇಹ ಅನ್ನೋದರ ಬಗ್ಗೆ ತನಿಖೆ ನಡೀತಿದೆ. ನಿಮ್ಮನ್ನ ಮಾತಾಡ್ತೀನಿ. ಮತ್ತೊಂದು ಅಪ್ಡೇಟ್ ಇದೆ. ಮೃತ ರಾಜಶೇಖರ ದೇಹ ಸಿಳಿದ್ದು 12mm ನ ಬುಲೆಟ್. ಪೋಸ್ಟ್ ಮಾರ್ಟಂ ವೇಳೆ 12mm ಬುಲೆಟ್ ಪತ್ತೆಯಾಗಿದೆ. ರಾಜಶೇಖರ್ ಕೊಲೆಗೆ ಕಾರಣವಾದ ಗುಂಡು ಯಾರದ್ದು, ಇದು ಯಾರ ಗನ್ನ ಬುಲೆಟ್ ಎಂದು ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಸತೀಶ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಅಂಗರಕ್ಷಕರ ಗನ್ಗಳು ಸೀಸ್ ಆಗಿದ್ದಾವೆ. 5 ಗನ್ಗಳನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ನಿಂದಲೇ ಫೈರಿಂಗ್ ಆಗಿರುವ ಸಾಧ್ಯತೆ ಇದೆ. ಸಾಕ್ಷ್ಯನ ಕಲೆ ಹಾಕಲು ಎಫ್ಎಸ್ಎಲ್ ತಂಡ ಈಗ ಮುಂದಾಗಿದೆ. ಮೃತ ರಾಜಶೇಖರ್ ದೇಹ ಸಿಳಿದ್ದು 12mm ಬುಲೆಟ್ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಪೋಸ್ಟ್ ಮಾರ್ಟಂ ವೇಳೆ 12mm ಬುಲೆಟ್ ಪತ್ತೆಯಾಗಿದೆ. ರಾಜಶೇಖರ್ ಕೊಲೆಗೆ ಕಾರಣವಾದ ಗುಂಡು ಯಾರದ್ದು, ಯಾರ ಗನ್ನಿಂದ ಆ ಬುಲೆಟ್ ಹೊಕ್ಕಿತು ರಾಜಶೇಖರ್ ಅವರ ದೇಹ ಅನ್ನೋದರ ಬಗ್ಗೆ ತನಿಖೆ ನಡೀತಿದೆ. ನಿಮ್ಮನ್ನ ಮಾತಾಡ್ತೀನಿ. ಮತ್ತೊಂದು ಅಪ್ಡೇಟ್ ಇದೆ. ಮೃತ ರಾಜಶೇಖರ ದೇಹ ಸಿಳಿದ್ದು 12mm ನ ಬುಲೆಟ್. ಪೋಸ್ಟ್ ಮಾರ್ಟಂ ವೇಳೆ 12mm ಬುಲೆಟ್ ಪತ್ತೆಯಾಗಿದೆ. ರಾಜಶೇಖರ್ ಕೊಲೆಗೆ ಕಾರಣವಾದ ಗುಂಡು ಯಾರದ್ದು, ಇದು ಯಾರ ಗನ್ನ ಬುಲೆಟ್ ಎಂದು ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಸತೀಶ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಅಂಗರಕ್ಷಕರ ಗನ್ಗಳು ಸೀಸ್ ಆಗಿದ್ದಾವೆ. 5 ಗನ್ಗಳನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ನಿಂದಲೇ ಫೈರಿಂಗ್ ಆಗಿರುವ ಸಾಧ್ಯತೆ ಇದೆ. ಸಾಕ್ಷ್ಯನ ಕಲೆ ಹಾಕಲು ಎಫ್ಎಸ್ಎಲ್ ತಂಡ ಈಗ ಮುಂದಾಗಿದೆ. ಮೃತ ರಾಜಶೇಖರ್ ದೇಹ ಸಿಳಿದ್ದು 12mm ಬುಲೆಟ್ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಪೋಸ್ಟ್ ಮಾರ್ಟಂ ವೇಳೆ 12mm ಬುಲೆಟ್ ಪತ್ತೆಯಾಗಿದೆ. ರಾಜಶೇಖರ್ ಕೊಲೆಗೆ ಕಾರಣವಾದ ಗುಂಡು ಯಾರದ್ದು, ಯಾರ ಗನ್ನಿಂದ ಆ ಬುಲೆಟ್ ಹೊಕ್ಕಿತು ರಾಜಶೇಖರ್ ಅವರ ದೇಹ ಅನ್ನೋದರ ಬಗ್ಗೆ ತನಿಖೆ ನಡೀತಿದೆ. ನಿಮ್ಮನ್ನ ಮಾತಾಡ್ತೀನಿ. ಮತ್ತೊಂದು ಅಪ್ಡೇಟ್ ಇದೆ. ಮೃತ ರಾಜಶೇಖರ ದೇಹ ಸಿಳಿದ್ದು 12mm ನ ಬುಲೆಟ್. ಪೋಸ್ಟ್ ಮಾರ್ಟಂ ವೇಳೆ 12mm ಬುಲೆಟ್ ಪತ್ತೆಯಾಗಿದೆ. ರಾಜಶೇಖರ್ ಕೊಲೆಗೆ ಕಾರಣವಾದ ಗುಂಡು ಯಾರದ್ದು, ಇದು ಯಾರ ಗನ್ನ ಬುಲೆಟ್ ಎಂದು ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಸತೀಶ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಅಂಗರಕ್ಷಕರ ಗನ್ಗಳು ಸೀಸ್ ಆಗಿದ್ದಾವೆ. 5 ಗನ್ಗಳನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ನಿಂದಲೇ ಫೈರಿಂಗ್ ಆಗಿರುವ ಸಾಧ್ಯತೆ ಇದೆ. ಸಾಕ್ಷ್ಯನ ಕಲೆ ಹಾಕಲು ಎಫ್ಎಸ್ಎಲ್ ತಂಡ ಈಗ ಮುಂದಾಗಿದೆ. ಮೃತ ರಾಜಶೇಖರ್ ದೇಹ ಸಿಳಿದ್ದು 12mm ಬುಲೆಟ್ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಪೋಸ್ಟ್ ಮಾರ್ಟಂ ವೇಳೆ 12mm ಬುಲೆಟ್ ಪತ್ತೆಯಾಗಿದೆ. ರಾಜಶೇಖರ್ ಕೊಲೆಗೆ ಕಾರಣವಾದ ಗುಂಡು ಯಾರದ್ದು, ಯಾರ ಗನ್ನಿಂದ ಆ ಬುಲೆಟ್ ಹೊಕ್ಕಿತು ರಾಜಶೇಖರ್ ಅವರ ದೇಹ ಅನ್ನೋದರ ಬಗ್ಗೆ ತನಿಖೆ ನಡೀತಿದೆ.
ನಿಮ್ಮನ್ನ ಮಾತಾಡಿಸ್ತೀನಿ. ಮತ್ತೊಂದು ಅಪ್ಡೇಟ್ ಇದೆ. ಮೃತ ರಾಜಶೇಖರ ದೇಹ ಸಿಡಿದ್ದು 12mm ನ ಬುಲೆಟ್. ಪೋಸ್ಟ್ ಮಾರ್ಟಂ ವೇಳೆ 12mm ಬುಲೆಟ್ ಪತ್ತೆಯಾಗಿದೆ. ರಾಜಶೇಖರ್ ಕೊಲೆಗೆ ಕಾರಣವಾದ ಗುಂಡು ಯಾರದ್ದು, ಇದು ಯಾರ ಗನ್ನ ಬುಲೆಟ್ ಎಂದು ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಸತೀಶ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಅಂಗರಕ್ಷಕರ ಗನ್ಗಳು ಸೀಸ್ ಆಗಿದ್ದಾವೆ. 5 ಗನ್ಗಳನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ನಿಂದಲೇ ಫೈರಿಂಗ್ ಆಗಿರುವ ಸಾಧ್ಯತೆ ಇದೆ. ಸಾಕ್ಷ್ಯನ ಕಲೆ ಹಾಕಲು ಎಫ್ಎಸ್ಎಲ್ ತಂಡ ಈಗ ಮುಂದಾಗಿದೆ. ಮೃತ ರಾಜಶೇಖರ್ ದೇಹ ಸಿಡಿದ್ದು 12mm ಬುಲೆಟ್ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಪೋಸ್ಟ್ ಮಾರ್ಟಂ ವೇಳೆ 12mm ಬುಲೆಟ್ ಪತ್ತೆಯಾಗಿದೆ. ರಾಜಶೇಖರ್ ಕೊಲೆಗೆ ಕಾರಣವಾದ ಗುಂಡು ಯಾರದ್ದು, ಯಾರ ಗನ್ನಿಂದ ಆ ಬುಲೆಟ್ ಹೊಕ್ಕಿತು ರಾಜಶೇಖರ್ ಅವರ ದೇಹ ಅನ್ನೋದರ ಬಗ್ಗೆ ತನಿಖೆ ನಡೀತಿದೆ. ನಿಮ್ಮನ್ನ ಮಾತಾಡಿಸ್ತೀನಿ. ಮತ್ತೊಂದು ಅಪ್ಡೇಟ್ ಇದೆ. ಮೃತ ರಾಜಶೇಖರ ದೇಹ ಸಿಡಿದ್ದು 12mm ನ ಬುಲೆಟ್. ಪೋಸ್ಟ್ ಮಾರ್ಟಂ ವೇಳೆ 12mm ಬುಲೆಟ್ ಪತ್ತೆಯಾಗಿದೆ. ರಾಜಶೇಖರ್ ಕೊಲೆಗೆ ಕಾರಣವಾದ ಗುಂಡು ಯಾರದ್ದು, ಇದು ಯಾರ ಗನ್ನ ಬುಲೆಟ್ ಎಂದು ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಸತೀಶ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಅಂಗರಕ್ಷಕರ ಗನ್ಗಳು ಸೀಸ್ ಆಗಿದ್ದಾವೆ. 5 ಗನ್ಗಳನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ನಿಂದಲೇ ಫೈರಿಂಗ್ ಆಗಿರುವ ಸಾಧ್ಯತೆ ಇದೆ. ಸಾಕ್ಷ್ಯನ ಕಲೆ ಹಾಕಲು ಎಫ್ಎಸ್ಎಲ್ ತಂಡ ಈಗ ಮುಂದಾಗಿದೆ. ಮೃತ ರಾಜಶೇಖರ್ ದೇಹ ಸಿಡಿದ್ದು 12mm ಬುಲೆಟ್ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಪೋಸ್ಟ್ ಮಾರ್ಟಂ ವೇಳೆ 12mm ಬುಲೆಟ್ ಪತ್ತೆಯಾಗಿದೆ. ರಾಜಶೇಖರ್ ಕೊಲೆಗೆ ಕಾರಣವಾದ ಗುಂಡು ಯಾರದ್ದು, ಯಾರ ಗನ್ನಿಂದ ಆ ಬುಲೆಟ್ ಹೊಕ್ಕಿತು ರಾಜಶೇಖರ್ ಅವರ ದೇಹ ಅನ್ನೋದರ ಬಗ್ಗೆ ತನಿಖೆ ನಡೀತಿದೆ. ನಿಮ್ಮನ್ನ ಮಾತಾಡಿಸ್ತೀನಿ. ಮತ್ತೊಂದು ಅಪ್ಡೇಟ್ ಇದೆ. ಮೃತ ರಾಜಶೇಖರ ದೇಹ ಸಿಡಿದ್ದು 12mm ನ ಬುಲೆಟ್. ಪೋಸ್ಟ್ ಮಾರ್ಟಂ ವೇಳೆ 12mm ಬುಲೆಟ್ ಪತ್ತೆಯಾಗಿದೆ. ರಾಜಶೇಖರ್ ಕೊಲೆಗೆ ಕಾರಣವಾದ ಗುಂಡು ಯಾರದ್ದು, ಇದು ಯಾರ ಗನ್ನ ಬುಲೆಟ್ ಎಂದು ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಸತೀಶ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಅಂಗರಕ್ಷಕರ ಗನ್ಗಳು ಸೀಸ್ ಆಗಿದ್ದಾವೆ. 5 ಗನ್ಗಳನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ನಿಂದಲೇ ಫೈರಿಂಗ್ ಆಗಿರುವ ಸಾಧ್ಯತೆ ಇದೆ. ಸಾಕ್ಷ್ಯನ ಕಲೆ ಹಾಕಲು ಎಫ್ಎಸ್ಎಲ್ ತಂಡ ಈಗ ಮುಂದಾಗಿದೆ. ಮೃತ ರಾಜಶೇಖರ್ ದೇಹ ಸಿಡಿದ್ದು 12mm ಬುಲೆಟ್ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಪೋಸ್ಟ್ ಮಾರ್ಟಂ ವೇಳೆ 12mm ಬುಲೆಟ್ ಪತ್ತೆಯಾಗಿದೆ. ರಾಜಶೇಖರ್ ಕೊಲೆಗೆ ಕಾರಣವಾದ ಗುಂಡು ಯಾರದ್ದು, ಯಾರ ಗನ್ನಿಂದ ಆ ಬುಲೆಟ್ ಹೊಕ್ಕಿತು ರಾಜಶೇಖರ್ ಅವರ ದೇಹ ಅನ್ನೋದರ ಬಗ್ಗೆ ತನಿಖೆ ನಡೀತಿದೆ.